ಈ ದಿವಸ ನಮ್ಮ ಮೈಸೂರು ತಾಲೂಕು ಗೋಪಾಲಪುರ ಗ್ರಾಮದಲ್ಲಿ ಬಾಳಿ ಬದುಕಿದಂಥ ಚಿಕ್ಕಣ್ಣೇಗೌಡರ ಧರ್ಮಪತ್ನಿಯವರಾದ ಶ್ರೀಮತಿ ಭಾಗ್ಯಮ್ಮನವರು ಈ ಮನೆಯ ಸೊಸೆಯಾಗಿ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಈ ಮನೆತನದಲ್ಲಿ ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗದವರೆಲ್ಲರನ್ನೂ ಕೂಡ ಪಡ್ಕೊಂಡು ಚಿಕ್ಕಣ್ಣೇಗೌಡರ ಒಂದು ಸೇವೆಯನ್ನು ಮಾಡಿದಂಥ ಭಾಗ್ಯಮ್ಮನವರು ಇವತ್ತು ಬೆಲೆ ಕಟ್ಟಲಾಗದಂಥ ಮುತ್ತೈದೆಯ ಭಾಗ್ಯವನ್ನು ಕಳ್ಕೊಳ್ಳುವಂತಹ ಒಂದು ದುಃಖವಾದ ದಿವಸ. ಚಿಕ್ಕಣ್ಣೇಗೌಡರು ಇವತ್ತು ಸ್ವರ್ಗವನ್ನು ಸೇರ್ತಾ ಇದ್ದಾರೆ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಈ ಗ್ರಾಮದಲ್ಲಿ ಮುಂದಾಗ ಬರ್ತಿದ್ದವರು. ದೇವಸ್ಥಾನ ಆಗಿರ್ಬೋದು, ನಾಟಕ ಆಗಿರ್ಬೋದು, ಮದುವೆ ಶುಭ ಕಾರ್ಯಗಳಾಗಿರ್ಬೋದು, ಆ ಕಾರ್ಯಕ್ರಮಗಳಲ್ಲಿ ತಾವೇ ನಿಂತು ಸ್ವತಃ ತಮ್ಮದೇ ಆದಂತಹ ಒಂದು ಶಕ್ತಿಯಿಂದ ಆ ಕಾರ್ಯಕ್ರಮನ ಮಾಡಿ ಮೆಚ್ಚುಗೆ ಆಗ್ತಿದ್ದಂಥ ಮಹಾನುಭಾವರು ಇವರು. ನಮ್ಮ ಕಾರ್ಯಕ್ರಮಗಳಲ್ಲೂ ಕೂಡ ಅನೇಕ ಬಾರಿ ಭಾಗವಹಿಸ್ತಾ ಇದ್ರು, ಜೊತೆಲಿರ್ತಿದ್ರು. ಇಂಥ ಮಹಾನುಭಾವರು ಇವತ್ತು ಈ ಮನೆತನದಲ್ಲಿ ಹಿರಿಯರಾಗಿ ಬಾಳಿ ಬದುಕಿ, ಹಿರಿಯ ಮಗನಾಗಿ ಬಾಳಿ ಬದುಕಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋದಂಥ ಈ ಮಹಾನುಭಾವರಿಗೆ ನಾವೆಲ್ಲರೂ ಕೂಡ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಬಯಸುವುದರ ಜೊತೆಗೆ ಭಾಗ್ಯಮ್ಮ ಭಾಗ್ಯವಂತಿಯಾಗಿ ಅನಂತ ವರ್ಷಗಳ ಕಾಲ ಚಿಕ್ಕಣ್ಣೇಗೌಡರ ಧರ್ಮಪತ್ನಿಯಾಗಿ ಬಾಳಿದಂಥ ಈ ತಾಯಿಗೆ ಅವರ ಆಶೀರ್ವಾದ ಸದಾ ಇರಲಿ. ಮಕ್ಕಳು, ಮೊಮ್ಮಕ್ಕಳು, ಹೆಣ್ಣು ಮಕ್ಕಳು, ಅಳಿಯಂದ್ರು, ಮನೆತನದವರೆಲ್ಲ, ಸೊಸೆಯಂದ್ರಿಗೂ ಕೂಡ ಅಂತ ಅವರ ಆಶೀರ್ವಾದ ಇರಲಿ ಅಂತ ಈ ಮುತ್ತೈದೆ ಭಾಗ್ಯವನ್ನು ಕೊಂಡಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಕರ್ಪೂರಾಚನ ಬಿರುಗಾಳಿ ಬಡಿದು ಹರಿಗೋಲದೆರೆದು ಬದುಕೆಲ್ಲ ಬರಿದಾಯಿತು ದೇವಾ, ಸಿಹಿಯೆಲ್ಲ ಕಹಿಯಾಯಿತು. ಬಿರುಗಾಳಿ ಬಡಿದು ಹರಿಗೋಲದೆರೆದು ಬದುಕೆಲ್ಲ ಬರಿದಾಯಿತು ದೇವ, ಸಿಹಿಯೆಲ್ಲ ಕಹಿಯಾಯಿತು. ಬಿರುಗಾಳಿ ಬಡಿದು ಹರಿಗೋಲದೆರೆದು ಬದುಕೆಲ್ಲ ಬರಿದಾಯಿತು ದೇವ, ಸಿಹಿಯೆಲ್ಲ ಕಹಿಯಾಯಿತು. ಅರಿಶಿನ ಕುಂಕುಮ ಅಳಿಸಿದಪ್ಪ, ಭಾಗ್ಯಮ್ಮ ಅಯ್ಯೋ, ಅರಿಶಿನ ಕುಂಕುಮ ಅಳಿಸಿದಪ್ಪ, ಮುತ್ತೈದೆ ಬಳೆನು ಒಡೆಯಿತಮ್ಮ. ಅರಿಶಿನ ಕುಂಕುಮ ಅಳಿಸಿದಮ್ಮ, ಮುತ್ತೈದೆ ಬಳೆನು ಒಡೆಯಿತಮ್ಮ. ಬಿರುಗಾಳಿ ಬಡಿದು ಹರಿಗೋಲದೆರೆದು ಬದುಕೆಲ್ಲ ಬರಿದಾಯಿತು ದೇವ, ಸಿಹಿಯೆಲ್ಲ ಕಹಿಯಾಯಿತು.
ಮಾಂಗಲ್ಯ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮಾಂಗಲ್ಯ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮುತ್ತೈದೆಯೂ ಬಾಳಿತಮ್ಮ ಇಂದಿಗೆ ಮಾಂಗಲ್ಯ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮುತ್ತೈದೆಯೂ ಬಾಳಿತಮ್ಮ ಇಂದಿಗೆ ಇದು ಗಾಳಿ ಬರೆಯೋ ಹರಿಗೋಲದೇವು ಬದುಕುಲ್ಲನ ಬರಿದಾಯಿರು ದೇವಾ 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 ಇಂದಿರಾ ರಮಣ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಿಮ್ಮನ್ನೆಲ್ಲರನ್ನೂ ಕೂಡ ಹಗಲಿ ಹೋದಂತ ಮಹಾನುಭಾವರಾದ ಚಿಕ್ಕಣ್ಣೇಗೌಡರ ಆತ್ಮಕ್ಕೆ ಮೋಕ್ಷವನ್ನ ಕೈಲಾಸವನ್ನು ವಹಿಸುವಂತ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುವುದರ ಜೊತೆಗೆ ಸತ್ಯ ಹರಿಶ್ಚಂದ್ರ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನು ಇವತ್ತು ಅವ್ರಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಹರಿಶ್ಚಂದ್ರನಂತೆ ಬಾಳಿ ಬದುಕಿದಂತ, ಹರಿಶ್ಚಂದ್ರನ ಪಾತ್ರವನ್ನು ಅನೇಕ ಬಾರಿ ನಾಟಕದಲ್ಲಿ ಅಭಿನಯ ಮಾಡಿದಂತ ಮಹಾರಂಗಭೂಮಿ ಮಹಾಪುಣ್ಯವಂತರಾದಂಥ ಚಿಕ್ಕಣ್ಣೇಗೌಡರು ಗ್ರಾಮದಲ್ಲಿ ಪುಣ್ಯವಂತರಾಗಿ ಬಾಳಿ ಬದುಕಿದಂತ ಇವರಿಗೆ ನಮ್ಮ ಗೋಪಾಲಪುರ ಗ್ರಾಮದಲ್ಲಿ ಇವತ್ತು ನಮ್ಮ ಮೈಸೂರು ತಾಲೂಕು ಜೈಪುರ ಹೋಬಳಿಯ ಗೋಪಾಲಪುರ ಗ್ರಾಮದಲ್ಲಿ ಸುತ್ತಮುತ್ತಲ ಗ್ರಾಮಗಳಿಗೆಲ್ಲ ಬೇಕಾದಂತ ವ್ಯಕ್ತಿಯಾದಂತ ಇವರಿಗೆ ಮೋಕ್ಷದ ಪದವಿಯನ್ನು ನಾವೆಲ್ಲರೂ ಕೂಡ ಬಯಸುತ್ತಾ ಮೆರಬುಪುರದೊಳಗೆ ಸಿರಿಯ ಬಂದೆನಿಸಿದ ಪರಮ ಪುರುಷ ಶಿವ ಚರಿತೆಯ ಬಾಳೆ ಮೆರಬುಪುರದೊಳಗೆ ಸಿರಿಯ ಬಂದೆನಿಸಿದ ಪರಮ ಪುರುಷ ಚರಿತೆಯ ಬಾಳೆ ಆಡಿಪೊಗಳ ಅಭಿಮೋದದಲ್ಲಿರುವುದು ಆಡಿಪೊಗಳ ಅಭಿಮೋದದಲ್ಲಿರುವುದು ಸುರಚಿರವಾಗ ಸುವಾದಿತವು ರಾಮ ಜಯ ರಾಮ ರಾಮ ಜಯ ಸೀತಾರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಸೀತಾ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾದ ಸುಂದರವಾದ ಪಟ್ಟಣ ಅಂಗ ಕಳಿಂಗ ಚೋಳ ಕುಂತಲ ಮಗಧ ದೇಶಗಳೆಂಬತಕ್ಕಂಥ 56 ದೇಶಗಳ ಮಧ್ಯದಲ್ಲಿ ಭರತಖಂಡದಲ್ಲಿ ಸುಕೀರ್ತಿಯನ್ನು ಪಡೆದಿರುವಂತಹ ವೈಭೋಗವಾದ ಪಟ್ಟಣ ಅಯೋಧ್ಯ ಎಂಬತಕ್ಕಂತಹ ಪಟ್ಟಣ. ಆ ಅಯೋಧ್ಯ ಪಟ್ಟಣವನ್ನು ಸುಸಾಮರ್ಥವಾಗಿ ಆಳ್ವಿಕೆಯನ್ನು ಮಾಡುತ್ತಿರುವ ವೀರ ಧೀರ ಪರಾಕ್ರಮಿ ತ್ರಿಶಂಕು ಭೂಪಾಲನ ಸುಕುಮಾರನಾಗಿರ್ತಕ್ಕಂಥ ಅತುಳೈಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಸತ್ಯಸಂಧನಾಗಿರ್ತಕ್ಕಂಥ ಹರಿಶ್ಚಂದ್ರ ಎಂಬತಕ್ಕಂಥ ಚಕ್ರವರ್ತಿ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಚಿಕ್ಕ ವಯಸ್ಸಿನಲ್ಲೇ ಮದುವೆಗೆ ಮುನ್ನವೇ ರಾಜ್ಯಕ್ಕೆ ದೊರೆಯಾಗಿ ಚಿಕ್ಕಂದರಲ್ಲಿ ಅಪಾರವಾದ ಕೀರ್ತಿಯನ್ನು ಪಡೆದು ಸತ್ಯವೇನನ ತಾಯಿ ಸತ್ಯವೇನನ ತಂದೆ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರ ಮೆಚ್ಚನಾ ಪರಮಾತ್ಮನೆಂಬುದಾಗಿ ಅನುಗಾಲವು ಸತ್ಯವನ್ನೇ ಪರಿಪಾಲನೆ ಮಾಡಿಕೊಂಡಿರ್ತಕ್ಕಂಥ ಈ ಮಹಾನುಭಾವ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಈಗಿರಬೇಕಾದ್ರೆ ಎಲ್ಲೆಲ್ಲೂ ನ್ಯಾಯ ನೀತಿ ಧರ್ಮಗಳು ತುಂಬಿ ತೊಳಕಾಡುತ್ತಿರಬೇಕಾದ್ರೆ ವಿಶ್ವನಾಥನ ಕೃಪೆಯಿಂದ ಅಪಾರವಾದಂಥ ಪುಣ್ಯವನ್ನು ಗಳಿಸಿಕೊಂಡಿರ್ತಕ್ಕಂಥ ಈ ಮಹಾನುಭಾವ ಪ್ರತಿನಿತ್ಯ ಕೇಳ್ತಾನೆ, ಮಂತ್ರಿಗಳೇ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಈ ವರ್ಷ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವಶರಾಗಿರುವರೆ. ಚೆನ್ನಾಗಿ ಮಹಾಪ್ರಭು, ಯಾರಿಗೂ ಕುಂದು ಕೊರತೆ ಇಲ್ಲ ಮಹಾಪ್ರಭು. ಓಹೋ, ಮಳೆ ಚೆನ್ನಾಗಿ ಆಗ್ತಾ ಇದೆಯಾ? ಹೌದು ಮಹಾಪ್ರಭು. ಮಳೆನೇ ಬಿದ್ದಿಲ್ವಲ್ಲಪ್ಪ ಇಲ್ಲಿಗೆ. ಅಲ್ಲಾಗಿದೆ ಮಹಾಪ್ರಭು. ಅಲ್ಲಿ ಅಯೋಧ್ಯ ಪಟ್ಟಣದಲ್ಲಿ ಇವತ್ತು ಹರಿಶ್ಚಂದ್ರನ ಕಥೆ ಮಾಡ್ತಾ ಇದೀವಿ. ಈ ಗ್ರಾಮಕ್ಕೆ ನಾಳೆಯಿಂದ ಮಳೆ ಆಗ್ಲಿ.
ಹರಿಶ್ಚಂದ್ರನ ಕತೆ, ಹರಿಶ್ಚಂದ್ರ ನಾಟಕ ಯಾಕೆ ಆಡ್ತಿದ್ರು ಅಂದ್ರೆ, ಸತ್ಯಮಯವಾದ ಈ ನಾಟಕದಿಂದ ಜಗತ್ತಿಗೆ ಒಳ್ಳೆಯದಾಗಲಿ, ಸತ್ಯ ಧರ್ಮದಿಂದ ನ್ಯಾಯದಿಂದ ಜಗತ್ತಿಗೆ ಒಳ್ಳೆಯದಾಗಲಿ, ಮಳೆ ಬೆಳೆಗಳಾಗಿ ಸುಭಿಕ್ಷವಾಗಲಿ ಅಂತ ಜನವರಿ ತಿಂಗಳಿಂದ ಮಾರ್ಚಿಯ ತನಕ ಮಾರಿ ಹಬ್ಬಗಳಲ್ಲಿ ಹಿಂದಿನ ಕಾಲದಲ್ಲಿ ಹರಿಶ್ಚಂದ್ರ, ರಾಜಸೂಯಾಗ ಇಂಥ ಒಳ್ಳೊಳ್ಳೆ ನಾಟಕಗಳನ್ನು ಆಡ್ತಿದ್ರು. ಭಗವಂತನ ಕಥೆಯನ್ನು ಕುರಿತು ನಾಟಕಗಳನ್ನು ಆಡಿದಾಗ ನಾಡಿಗೆ ಸುಭಿಕ್ಷವಾಗುತ್ತೆ ಮುಂಗಾರು ಮಳೆಯಾಗಿ ಅಂತ. ಈಗ 3 ಮಳೆಗಳು ಕಳೆದೋಯ್ತು, ಮಳೆ ಆಗಿಲ್ಲ. ನಾಳೆಯಿಂದ ಒಳ್ಳೆ ಮಳೆಯಾಗಲಿ. ಆ ಹರಿಶ್ಚಂದ್ರನ ಕಥೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಕೇಳೋಣ. ಜಗತ್ತಿಗೆ ಸುಭಿಕ್ಷವಾಗಲಿ ಅಂತ ಈ ಪುಣ್ಯಮಯವಾಗಿರ್ತಕ್ಕಂಥ ಪುಣ್ಯ ದಿವಸ ಮಹಾನುಭಾವರಾಗಿರ್ತಕ್ಕಂಥ ಚಿಕ್ಕಣ್ಣೇಗೌಡರು ಅನೇಕ ಬಾರಿ ಹರಿಶ್ಚಂದ್ರನ ಪಾತ್ರ ಮಾಡಿದ್ರು ಅಂತ ನಾನು ಕೇಳಿ ಬಹಳ ಸಂತೋಷಪಟ್ಟೆ. ಒಳ್ಳೆ ಕಥೆಯನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಹರಿಶ್ಚಂದ್ರ ಸಾಮ್ರಾಜ್ಯದಲ್ಲಿ ಸಕಲವೂ ಚೆನ್ನಾಗಿರಬೇಕು. ಸಚಿವ ಉಚಿತ ಭಾಗ್ಯವ ಬೇಡುತ್ತಿ, ಸಚಿವ ಉಚಿತ ಭಾಗ್ಯವ ಬೇಡುತ್ತಿ, ಅಜಯಳು ಪ್ರಜೆಗಳು ಸುಖದ ಪರಿಯ ಸಚಿವ ಉಚಿತ ಭಾಗ್ಯವ ಬೇಡುತ್ತಿ. ಅನ್ನವರದ ಸುಖದಿಂದ ಇರುತ್ತಿಗರೆ ಅನ್ನದಿಲ್ಲವೋ, ಅನ್ನವರದ ಸುಖದಿಂದ ಇರುತ್ತಿಗರೆ ಅನ್ನದಿಲ್ಲವೋ, ಅನ್ನವರದ ಸುಖದಿಂದ ಇರುತ್ತಿಗರೆ ಸಚಿವ ಉಚಿತ ಭಾಗ್ಯವ ಬೇಡುತ್ತಿ. ಶತ್ರುರಾಜರಲ್ಲ ಇದ್ದು ಕಾಣಿಕೆಯ ಮಿತ್ರಭಾವದಿಂದ ವರ್ತಿಸುತ್ತಲಿಗರೇ ಶತ್ರುರಾಜರಲ್ಲ ಇದ್ದು ಕಾಣಿಕೆಯ ಮಿತ್ರಭಾವದಿಂದ ವರ್ತಿಸುತ್ತಲಿಗರೇ ಹರಗಳು ಪ್ರಜೆಗಳು ಸುಖದ ಪರಿಯ ಸಚಿವ ಉಚಿತ ಭಾಗ್ಯವ ಬೇಡುತ್ತಿ, ಉಚಿತ ಭಾಗ್ಯವ ಬೇಡುತ್ತಿ, ಉಚಿತ ಭಾಗ್ಯವ ಬೇಡುತ್ತಿ. ರಾಧಾವಿರಾಜ ರಾಜಗಣಧೀರ ಅಯೋಧ್ಯಾಪುರಾಧೀಶ್ವರ ತ್ರಿಶಂಕುಮಾಲ ಸುಕುಮಾರ ಅತುರೈಶ್ವರ್ಯ ಸಂಪನ್ನ ಸತ್ಯ ಸತ್ತ ಶ್ರೀ ಶ್ರೀ ಹರಿಶ್ಚಂದ್ರ ಮಹಾರಾಜನಿಗೆ ವಿಜಯ್ ಭವ, ವಿಜಯ್ ಭವ, ವಿಜಯ್ ಭವ. ಇವನ ಸತ್ಯ ಯಾವ ಮಟ್ಟಿಗಿತ್ತು ಅಂದ್ರೆ, ನ್ಯಾಯ ನೀತಿ ಧರ್ಮಗಳು ತುಂಬಿ ತೊಳಕಾಡುತ್ತಿರುವ ಅಯೋಧ್ಯ ಪಟ್ಟಣದಲ್ಲಿ ನಮಗೆ ವೈರಿಗಳೇ ಇಲ್ಲವಲ್ಲ ಪ್ರಭು, ನಮಗೆ ವೈರಿಗಳಿಲ್ಲದ ನಮ್ಮ ಕತ್ತಿಗುಡಾಡಿಗಳೆಲ್ಲ ತುಕ್ಕು ಹಿಡಿದು ಬಿಟ್ಟಿವೆ ಅಂತ ಪ್ರಜೆಗಳೆಲ್ಲ ಮಾತೆತ್ತಿದ್ರೆ ಹೇಳ್ತಿದ್ರಂತೆ. ಪ್ರಜೆಗಳೆಲ್ಲ ಮಹಾರಾಜನ ಹತ್ರ ನಮಗೆ ವೈರಿಗಳೇ ಇಲ್ಲ ಅಂತ. ನೋಡಿ ಅವನೆಂತ ಸತ್ಯವಂತನಾದ ರಾಜ. ಹೀಗಿರಬೇಕಾದ್ರೆ ಒಂದು ದಿವಸ 4 ಜನ ಋಷಿಪುಂಗವರು ಹರಿಶ್ಚಂದ್ರನನ್ನು ಹುಡುಕೊಂಡ್ಬಂದ್ರು. ಆ 4 ಜನ ಋಷಿಪುಂಗರು ಬರ್ತಿರ್ಬೇಕಾದ್ರೆ ಮಹಾನುಭಾವನಾದ ಹರಿಶ್ಚಂದ್ರ ಅವರನ್ನು ಬರಮಾಡಿಕೊಂಡು ಸಭೆಯೊಳಗೆ ಅವರಿಗೆ ಪಾದ ಪೂಜೆಯನ್ನು ಮಾಡಿ ತನ್ನ ಆತಿಥ್ಯವನ್ನು ನೀಡಿ, ಪೂಜ್ಯರೇ ತಾವು ಬಂದ ಕಾರಣವೇನು ತಿಳಿಸಿ ಎಂದಾಗ, ಹರಿಶ್ಚಂದ್ರ ನಿನ್ನ ಸಾಮ್ರಾಜ್ಯದಲ್ಲಿ ಯಾವ ಕುಂದುಕೊರತವಿಲ್ಲ, ಸ್ಫಟಿಕದಲ್ಲಾದರೂ ದೋಷವನ್ನ ಕಾಣಬಹುದು, ನಿನ್ನ ರಾಜ್ಯಭಾರದಲ್ಲಿ ಯಾವ ದೋಷವೂ ಇಲ್ಲಪ್ಪ. ಸ್ಫಟಿಕದಲ್ಲಿ ಬೇಕಾದರೂ ದೋಷ ಕಂಡುಹಿಡಿಯಬಹುದು, ನಿನ್ನ ಸಾಮ್ರಾಜ್ಯದಲ್ಲಿ ನಿನ್ನ ಸತ್ಯದಲ್ಲಿ ದೋಷವನ್ನು ಕಂಡುಹಿಡಿಯಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತ ಮಹಾ ಸತ್ಯವಂತನಾದ ನಿನ್ನಲ್ಲಿ ಈ ರಾಜ್ಯದಲ್ಲಿ ಒಂದೇ ಒಂದು ಕೊರಗು. ಏನು ಪೂಜ್ಯರೇ, ಅದೇನು ಹೇಳಿ ಬೇಗ ಸರಿ ಮಾಡಿಕೊಳ್ತೇನೆ. ಇಲ್ಲಿಗೊಬ್ಬ ಪಟ್ಟದ ರಾಣಿ ಬೇಕು. ನೀನು ಮದುವೆಯಾಗಿ ಪಟ್ಟದ ರಾಣಿಯನ್ನ, ಪಟ್ಟದ ಅರಸೆಯನ್ನು ಇಲ್ಲಿಗೆ ಕರೆತಂದರೆ ನಿನ್ನ ಸತ್ಯಕ್ಕೆ ಪ್ರತಿ ಸತ್ಯವಾಗಿ ಯಾವ ಈ ಸಾಮ್ರಾಜ್ಯ ಮತ್ತಷ್ಟು ವೈಭೋಗವಾಗುತ್ತೆ. ಪೂಜ್ಯರೇ, ವಧುವನ್ನು ಪರೀಕ್ಷೆ ಮಾಡಿ
ವಧು ನಿಶ್ಚಯವನ್ನು ಮಾಡಿ ನೀವು ತಾನೇ ಮುಂದೆ ನಿಂತು ಆ ಕಾರ್ಯವನ್ನು ಮಾಡಬೇಕು. ಅದನ್ನು ಅರ್ಥಕೊಂಡೇ ನಾವು ಆ ಕಾರ್ಯವನ್ನು ಮಾಡಿಕೊಂಡೇ ಬಂದಿದ್ದೀವಿ. ಪೂಜ್ಯರೇ, ಹೌದು, ಪಕ್ಕದ ಕನ್ಯಾರತ್ನಪುರ ಪಟ್ಟಣದ ಅತಿದೇಯ ಮಹಾರಾಜನ ಮಗಳಾಗಿರ್ತಕ್ಕಂಥ ಚಂದುಳ್ಳ ಚೆಲುವೆಯಾದ ಸಕಲ ಗುಣ ಸಂಪನ್ನೆಯಾದ ಚಂದ್ರಮತಿಯೇ ನಿನಗೆ ಯೋಗ್ಯ ಹೇಳುವಂತ ನಾವು ಗುಣದಲ್ಲಿ, ರೂಪದಲ್ಲಿ, ವಯಸ್ಸಿನಲ್ಲಿ ಎಲ್ಲಾ ಲೆಕ್ಕಾಚಾರವನ್ನು ಮಾಡಿ ಶಾಸ್ತ್ರದಲ್ಲೂ ಕೂಡ ಬಹಳ ಚೆನ್ನಾಗಿ ಬಂದಿರತಕ್ಕಂಥ ನಿಮ್ಮಿಬ್ಬರ ಸಂಬಂಧ ಬ್ರಹ್ಮ ಹಾಕಿರುವ ಜನ್ಮ ಜನ್ಮಾಂತರಗಳ ಅನುಬಂಧ ಅಂತ ತಿಳಿದು ಬಂದಿದ್ದೇವೆ. ಪೂಜ್ಯರೇ, ಚಂದ್ರಮತಿ ಎಂಬ ಹೆಸರನ್ನ ಈಗ ಕೇಳ್ತಾ ಇದ್ದೀನಿ. ಅವಳ ಮುಖವನ್ನು ನಾನು ನೋಡದಿದ್ದರೂ ಪರವಾಗಿಲ್ಲ, ನೀವೆಲ್ಲರೂ ಸೇರಿ ನಿಶ್ಚಯ ಮಾಡಿದರೆ ನಾನು ಖಂಡಿತ ಈ ಸಾಮ್ರಾಜ್ಯಕ್ಕೆ ಪಟ್ಟದರಸಿಯನ್ನಾಗಿ ಅವಳನ್ನು ಆಯ್ಕೆ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಹಾ, ನಿನ್ನ ದೊಡ್ಡ ಗುಣವನ್ನು ಹರಿತೇ ನಾವು ಈ ಕೆಲಸವನ್ನು ಮಾಡಿ ಬಂದಿದ್ದೇವೆ. ಮುಂದಿನ ಕೆಲಸ ನಾವು ಮಾಡಬೇಕಲ್ಲ, ನಾವೇನು ಬರ್ತೀವಿ ಅಂತ ಕನ್ಯಾರತ್ನಪುರ ಪಟ್ಟಣಕ್ಕೆ ಬರ್ತಾ ಇದ್ದಾರೆ 4 ಜನ ಶಿವಯೋಗಿಗಳು. ಅವಳ ಭಕ್ತಿ ಎಂತಾದ್ದು ಅಂದ್ರೆ ಅನುಗಾಲವು ದಾನ ಧರ್ಮಾದಿಗಳನ್ನು ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ಎಲ್ಲಾ ದೇವರುಗಳ ಅಲಂಕಾರ ಮಾಡಿ, ಅರಮನೆ ಮುಂಭಾಗದ ರಂಗವಲ್ಲಿಯನ್ನಿಟ್ಟು ರಾಜಕುಮಾರಿ ಎಂಬ ಅಹಂಕಾರವಿಲ್ಲದೆ ಸಕಲ ಗುಣ ಸಂಪನ್ನೆಯಾದಂತ ಇವಳು, ಮಹಾನ್ ಸುರುದ್ರೂಪಿಯಾಗಿರ್ತಕ್ಕಂಥ ಇವಳು ಯೋಗ್ಯನಾದ ಪತಿ ನನ್ನ ಕೈ ಹಿಡಿಯಲಿ ಅಂತ ಅನುಗಾಲವು ದೇವರಲ್ಲಿ ಬೇಡ್ತಾ ಇದ್ದಾಳೆ. ಈಗಿರುವಾಗ 4 ಜನ ಪಂಡಿತೋತ್ತಮರು ಅಂದ್ರೆ ಆ ಶಿವಯೋಗಿಗಳು ಬಂದು ಹೇಳ್ತಾರಮ್ಮ, ಚಂದ್ರಮತಿ, ನಿನಗೆ ಯೋಗ್ಯನಾದ ವರನನ್ನು ಹುಡುಕಿ ನಾನು ಬಂದಿದ್ದೇನೆ. ಯಾರು ಪೂಜ್ಯರೇ? ಅವನೇ ಅಯೋಧ್ಯಾಪುರಾಧೀಶ್ವರನಾದ ತ್ರಿಶಂಕು ಭೂಪಾಲನ ಸುಕುಮಾರನಾಗಿರ್ತಕ್ಕಂಥ ಹರಿಶ್ಚಂದ್ರ. ಹರಿಶ್ಚಂದ್ರ ಹರಿಶ್ಚಂದ್ರ ಸಖಿಯರೇ, ಅವರ ಬಗ್ಗೆ ಅನೇಕ ಬಾರಿ ಕೇಳಿದಿವಲ್ವೇ? ಹೌದು ತಾಯಿ, ಸತ್ಯ ನ್ಯಾಯ ನೀತಿ ಧರ್ಮಗಳಲ್ಲಿ ಅವರೇ ಹೆಸರಾಗಿರ್ತಕ್ಕಂಥ ಅಂತ ವೀರ ಧೀರ ಪರಾಕ್ರಮಿಯನ್ನು ಕೈ ಹಿಡಿಯುವುದರಲ್ಲಿ ನೀನು ಪುಣ್ಯವಂತಳು. ಅಪ್ಪಾಜಿ ಅಪ್ಪಾಜಿ, ಬಹುದಿನಗಳಿಂದ ನನಗೆ ಕಲ್ಯಾಣ ಮಾಡಬೇಕು, ಸ್ವಯಂವರವನ್ನು ಮಾಡಬೇಕು ಅಂತಿದ್ರಲ್ಲ, ನಾನು ಸ್ವಯಂವರಕ್ಕೆ ಸಿದ್ಧನಾಗಿದ್ದೇನೆ, ಸ್ವಯಂವರವನ್ನು ಏರ್ಪಾಡು ಮಾಡಿ ಅಂದಾಗ, ಮಗಳೇ, ಹರಿಶ್ಚಂದ್ರನ ಹೆಸರು ಕೇಳ್ತಿದ್ದಾಗ ಮದುವೆಗೆ ಒಪ್ಕೊಂಡ್ಬಿಟ್ಟೆಲ್ಲ. ಇರಲಿ ಇರಲಿ, ನಿನ್ನ ಕಲ್ಯಾಣವನ್ನು ವೈಭೋಗವಾಗಿ ಮಾಡ್ತೇನೆ. ಮಂತ್ರಿಗಳೇ, ಈಗಲೇ ಮದುವೆಗೆಲ್ಲ ಏರ್ಪಾಡು ಮಾಡಿ ಜೋಡಿ ಬ್ರಾಹ್ಮಣೋತ್ತಮರ ಕೈಯಲ್ಲಿ ಫಲಪುಷ್ಪ ತಾಂಬುಲಾದಿಗಳ ಜೊತೆಯಲ್ಲಿ ಆಮಂತ್ರಣವನ್ನು ಹರಿಶ್ಚಂದ್ರ ಚಕ್ರವರ್ತಿಗೆ ಕೊಟ್ಟು ಕಳುಹಿಸಿ ಎಲ್ಲಾ ರಾಜಕುಮಾರರಿಗೂ ಆಮಂತ್ರಣವನ್ನು ನೀಡಿ, ಋಣಾನುಬಂಧೇನ ಪಶುಪತ್ನಿ ಸುತಾಲಯ ಎಂಬಂತೆ ನನ್ನ ಮಗಳು ಯಾರ ಋಣಪಾಲೋ, ಯಾರ ಪಾಲಾಗುವಳೋ ಅವಳ ಋಣಾನುಬಂಧ ಹೇಗಿರುವುದು, ಆದರೆ ಅವಳ ಆಸೆಯಂತೆ ಹರಿಶ್ಚಂದ್ರನೇ ಅವಳಿಗೆ ಪತಿಯಾಗಲಿ, ಅವನಿಗೆ ಪತಿಯಾಗಲಿ ಅಂತ ಎಲ್ಲರೂ ಕೊಂಡಾಡ್ತಾ ಅತಿದೇಯ ಮಹಾರಾಜ ಸಂಭ್ರಮದಿಂದ ಮದುವೆಗೆ ಏರ್ಪಾಡು ಮಾಡಿದ್ದಾನೆ. ಸಂಭ್ರಮದ ಮದುವೆಯ ಆಮಂತ್ರಣ ಎಲ್ಲಾ ಕಡೆ ಹೋಗ್ತಾ ಇದೆ. ಅವತ್ತು ಸಾಮ್ರಾಜ್ಯ ಋಣನಾಗಿ ಕುಳಿತಿರಬೇಕಾದ್ರೆ ಹರಿಶ್ಚಂದ್ರನ ಸಭೆಗೆ ಆಮಂತ್ರಣ ಬಂತು ಜೋಡಿ ಬ್ರಾಹ್ಮಣೋತ್ತಮರ ಕೈಯಲ್ಲಿ. ಸತ್ಯಕೀರ್ತಿ ಆ ಆಮಂತ್ರಣವನ್ನು ಓದಿ, ಮಹಾರಾಜ, ಇದು ಕನ್ಯಾರತ್ನಪುರ ಪಟ್ಟಣದಿಂದ ಬಂದಿರುವ ಚಂದ್ರಮತಿಯ ಕಲ್ಯಾಣ. ಚಂದ್ರಮತಿ ಎಂದ ಕೂಡಲೇ ಹರಿಶ್ಚಂದ್ರನ ಕಿವಿಗಳು ನಿಂತಿದೆ. ಆ ಚಂದ್ರಮತಿಯ ಕಲ್ಯಾಣಕ್ಕೆ ನಾವೆಲ್ಲರೂ ಕೂಡ ಸಕಾಲಕ್ಕೆ ಹೋಗಿ ಗುರು ಹಿರಿಯರ ಆಶೀರ್ವಾದ ಬಲದಿಂದ ಅವಳನ್ನು ನಾನು ಪತ್ನಿಯಾಗಿ ಸ್ವೀಕರಿಸಬೇಕು, ಹೊರಡುವುದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಎಂದಾಗ ಇಲ್ಲಿ ಎಲ್ಲಾ ರಾಜಕುಮಾರರಿಗೂ ಆಮಂತ್ರಣ ಪತ್ರ ಬಂದಿದೆಯಲ್ಲ. ಏನು ಕೆಲವರು ತಿಂಗಳು ಅಂತಾನೆ ಮೀಸನ ಜೋರ ಬಿಟ್ಬಿಟ್ಟವ್ರೆ, ನನ್ನ ಮೀಸ ನೋಡ್ಬಿಟ್ಟೆ ಬಿದ್ದೋಗ್ಬಿಡ್ಬೇಕು ಚಂದ್ರಮತಿ. ಏನು ಕೆಲವರು ಕತ್ತಿಗೆ ಕೈಗೆಲ್ಲ ಚಿನ್ನ ಬೆಳ್ಳಿ ಮುತ್ತು ರತ್ನ ಏನು ಚಿನ್ನದ ಗಂಟೆ ಬೇರೆ ಮಾಡಿಸ್ಬಿಟ್ಟವನೆ, ಹಿಂಗಂದ್ರೆ ಸುಮ್ಮನೆ ಡಣಾರಂತ ಹೊಡ್ಕತ್ತವೆ. ನನ್ನ ಚಿನ್ನ ಬೆಳ್ಳಿ ಮುತ್ತು ರತ್ನ ನೋಡೇ ಬಿದ್ದೋಗ್ಬಿಡ್ಬೇಕು ಅವಳು. ಇನ್ನು ಕೆಲವರು ಆಣೆಗೆ ಕಣ್ಣಿಗೆಲ್ಲ ಭಸ್ಮ ಇಕ್ಬಿಟ್ಟು ಯಾವಾಗಲೂ ಭಸ್ಮಧಾರಿ ಆಗಿ ನನ್ನ ಭಕ್ತಿ ನೋಡೇ ಬಿದ್ದೋಗ್ಬೇಕು ಅವಳು ಅಂತ ಒಬ್ಬೊಬ್ಬರು ವಿಚಿತ್ರವಾಗಿ ಅವಳ ಮೇಲೆ ಕಲ್ಪನೆ ಮಾಡಿಕೊಂಡವ್ರೆ. ಸ್ವಯಂವರದ ದಿವಸ ಹತ್ರ ಬರ್ತಾ ಇದೆ, ಎಲ್ಲಾ ರಾಜಕುಮಾರರು ಬಂದು ಉಳ್ಕೊಳ್ಳೋದಿಕ್ಕೆ ಅಂತ ಒಂದೊಂದು ಕುಟೀರಗಳನ್ನು ನಿರ್ಮಾಣ ಮಾಡಿದಾನೆ ಅತಿದೇಯ ಮಹಾರಾಜ. ಗುರು ಹಿರಿಯರ ಆಶೀರ್ವಾದ ಬಲದಿಂದ ವಸಿಷ್ಠ ಮುನಿಗಳೇ ಆ ಮದುವೆಯ ಪೌರೋಹಿತ್ಯವನ್ನು ವಹಿಸಿದ್ದಾರೆ. ವಸಿಷ್ಠ ಮುನಿಗಳೇ ಶಾಸ್ತ್ರೋಕ್ತವಾಗಿ ಮದುವೆಯನ್ನ ನಿಶ್ಚಯ ಮಾಡಿ ಅವರೇ ಮುಂದಾಳತ್ವದಿಂದ ಮದುವೆ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ. ಋಷಿಪುಂಗವರೆಲ್ಲ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಕಾಲವನ್ನು ಕಳೀತಿರಬೇಕಾದ್ರೆ ಚಂದ್ರಮತಿಯ ಸ್ವಯಂವರದ ಪವಿತ್ರವಾದಂತಹ ದಿವಸ ಬಂದೇ ಬಿಡ್ತು. ಹತ್ತಿರಕ್ಕೆ ಎಲ್ಲಾ ರಾಜಕುಮಾರರು ಬಂದು ಉಳ್ಕೊಂಡಿದ್ದಾರೆ. ಆ ಸಂಭ್ರಮದ ದಿವಸ ಚಂದ್ರಮತಿನ ನಾನು ಮದುವೆ ಆಗಬೇಕು ಎಂಬತಕ್ಕಂಥ ಹಂಬಲ ಆ ಬ್ರಹ್ಮದೇವನ ನಿಶ್ಚಯ ಮಾಡಿಬಿಟ್ಟಿರ್ತಾನಂತೆ. ನೋಡಿ, ಇವತ್ತು ನಮ್ಮ ಚಿಕ್ಕಣ್ಣೇಗೌಡರು ಮಹಾಪುಣ್ಯವಂತರಾಗಿ ಬಾಳಿ ಬದುಕಿದವರು, ಭಾಗ್ಯಮನವರನ್ನ ಕೈ ಹಿಡಿದವರು, ಈ ಮನೆತನದಲ್ಲಿ ಬಾಳದವರು,
ದೊಡ್ಡಗಿರಿಗೌಡರ ಒಂದು ಕೀರ್ತಿಯನ್ನು ಜಗತ್ತಿಗೆ ಸಾರದವರು, ಮಹಾನ್ ವ್ಯಕ್ತಿಗಳು. ನಮ್ಮಂಥವ್ರು 50 ಜನ ಇರೋದು ಒಂದೇ, ಅಂಥವ್ರು ಒಬ್ಬರಿರೋದು ಒಂದೇ. ಒಂದು ಚಪ್ಪಾಳೆ ಹೊಡೀರಿ. ಏಕೆಂದ್ರೆ ಎಂಥ ಕೆಲಸಕ್ಕೂ ನಾನು ಸೈ ಎಂಬುದಾಗಿ ಎಲ್ಲರೂ ನುಗ್ಗಕ್ಕಾಗಲ್ಲ, ಎಲ್ಲರಿಂದಲೂ ನಿಂತು ಮಾಡಕ್ಕಾಗಲ್ಲ. ಅಂತ ಒಂದು ಕಾರ್ಯವನ್ನು ಮುಂದಾಳತ್ವ ವಹಿಸಿಕೊಂಡು ಸತ್ಯಸಂಧನಾಗಿ ಆ ಕಾರ್ಯ ಮಾಡಬೇಕಾದ್ರೂ ಒಂದು ಸತ್ಯ ಬೇಕು. ಆ ಸತ್ಯಸಂಧನಾಗಿ ಮಾಡ್ತಿದ್ದ ಮಹಾನುಭಾವರು ನಮ್ಮ ಚಿಕ್ಕಣ್ಣೇಗೌಡರು ಅಂತ ಹೇಳಬಹುದು. ಇವತ್ತವರಿಲ್ಲ. ತಂಪಾದ ಈ ವಾತಾವರಣದಲ್ಲಿ ಅವರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವ್ರನ್ನ ಸ್ವರ್ಗಕ್ಕೆ ಕಳುಹಿಸುವುದಕ್ಕೋಸ್ಕರವಾಗಿ ನಾವು ಸ್ವಲ್ಪ ಹೊತ್ತು ಒಂದು ಕಥೆನೇ ಕೇಳ್ತಾ ಕೂತ್ಕೋಬೇಕು, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಕಥೆನೇ ಕೇಳ್ತಾ ಇವತ್ತು ಅವ್ರಿಗೋಸ್ಕರವಾಗಿ ಒಂದು ಕಥೆನ ಹಾಡ್ತಾ ಇವತ್ತು ನಾವೆಲ್ಲರೂ ಕೂಡ ಅವರಿಗೆ ಮೋಕ್ಷವನ್ನು ಬಯಸಬೇಕು. ಇದೊಂದೇ ಮನುಷ್ಯನ ಜೊತೆಲಿ ಬರೋದು. ಇನ್ನೆಷ್ಟೇ ಕೋಟಿ ಹಣ ಮಡಗಿದ್ರೂ ಕೂಡ ಬರಲ್ಲ, ನೀನೆಷ್ಟೇ ಸಿರಿ ಸಂಪತ್ತುವಂತನಾಗಿದ್ರೂ ಕೂಡ ಬರಲ್ಲ, ಮಂತ್ರಿಯಾಗಿದ್ರೂ ಕೂಡ ಇಲ್ಲಿನೇನು ತಗೊಂಡು ಹೋಗಲ್ಲ. ಏನಾದ್ರು ತಗೊಂಡು ಹೋಗಂಗಿದ್ರೆ ಎಲ್ಲೆಲ್ಲಿ ಬಚ್ಚಿ ಇಟ್ಕೊಂಡ್ಬಿಡೋನೋ, ಏನೇನು ಮಾಡ್ಬಿಡೋನೋ, ಯಾವುದು ಇವನದಲ್ಲ. ಇವನದು ಅಂತಕ್ಕಂಥದ್ದೇನಾದ್ರೂ ಇದ್ರೆ ಅದು ಇವನು ಮಾಡಿರ್ತಕ್ಕಂಥ ದಾನ ಧರ್ಮ ಒಂದೇ. ಅದಕ್ಕೆ ನೋಡಿ ಇವತ್ತು ಅವರ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿರುವಂತಕ್ಕೆ ಇಷ್ಟೆಲ್ಲಾ ಭಕ್ತಾದಿಗಳು ಮಹನೀಯರು ಸೇರಿದ್ದಾರೆ. ಇವತ್ತು ಅವ್ರ ದಿನನ ಆಚರಣೆ ಮಾಡ್ತಾ ನಂಟರಿಷ್ಟಗಳು ಒಳ್ಳೊಳ್ಳೆ ಸಂಬಂಧಗಳನ್ನು ಮಾಡಿ ಎಲ್ಲರ ಜೊತೆ ಬೆರೆತು ಬಾಳಿ ಬದುಕಿದಂತೆ ಈ ಮಹಾನುಭಾವರು ಇವತ್ತು ಪುಟಕ್ಕಿಕ್ಕಿದ ಚಿನ್ನದಂತೆ ಭಗವಂತನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರಿಗೆ ನಾವೆಲ್ಲರೂ ಕೂಡ ಮೋಕ್ಷವನ್ನು ಬಯಸುವುದರ ಜೊತೆಗೆ ಗೋಪಾಲಪುರ ಗ್ರಾಮದಲ್ಲಿ ಬಾಳಿ ಬದುಕಿದ ಚಿಕ್ಕಣ್ಣೇಗೌಡರೇ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಸ್ವರ್ಗವ ಸೇರಿದ ಚಿಕ್ಕಣ್ಣೇಗೌಡರೇ ನಿಮಗೆ ಕೋಟಿ ನಮನಗಳು. ಅಯ್ಯ ನಿಮಗೆ ಸಾವಿಲ್ಲ, ನಿಮಗೆ ಮೋಕ್ಷವು ಉಂಟು. ಅಯ್ಯ ಚಿಕ್ಕಣ್ಣೇಗೌಡರೇ ಅಯ್ಯೋ. ಜನರ ಹೆಗಲಿನಲ್ಲಿ ಗೋಪಾಲಪುರ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಗೋಪಾಲಪುರ ಗ್ರಾಮದ ಬೀದಿಯಲ್ಲಿ ಯಾರದ ಮೆರವಣಿಗೆ ಚಿಕ್ಕಣ್ಣೇಗೌಡರ ಮೆರವಣಿಗೆ, ಯಾರದ ಮೆರವಣಿಗೆ ಚಿಕ್ಕಣ್ಣೇಗೌಡರ ಮನೆಗಳಿಗೆ. 4 ಜನರ ಹೆಗಲಿನಲ್ಲಿ ಗೋಪಾಲಪುರ ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಚಿಕ್ಕಣ್ಣೇಗೌಡರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ಚಿಕ್ಕಣ್ಣೇಗೌಡರ ಮನೆಗಳಿಗೆ. 4 ಜನರ ಹೆಗಲಿನಲ್ಲಿ ಚಿಕ್ಕಣ್ಣೇಗೌಡರೇ ಮಲ್ಲಿಗೆ ಹೂವಿನ ಮೆರವಣಿಗೆ ಕಲ್ಲಗೆ ಜಾರಿದು ಹೂವೊಳಗೆ, ಚಿಕ್ಕಣ್ಣೇಗೌಡರೇ ಅಯ್ಯೋ. ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲರ ಜಾರಿದು ಒಳಗೆ,
ಹೆಗಲಿನಲ್ಲಿ ಗೋಪಾಲಪುರ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಚಿಕ್ಕಣ್ಣೇಗೌಡರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಚಿಕ್ಕಣ್ಣೇಗೌಡರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಚಿಕ್ಕಣ್ಣೇಗೌಡರೇ ಬಳಗವೆಲ್ಲ ಬಂದವರೇ ಮಹಳರ ಮುಖವ ಪಟ್ಟವರೇ ಚಿಕ್ಕಣ್ಣನವರೇ ಅಯ್ಯೋ ಬಂದು ಬಳಗ ಬಂದವರೇ ಮಹಳರ ಮುಖವ ಪಟ್ಟವರೇ ಹಾಲು ತುಪ್ಪವ ಎರೆದವರೇ ಮಹಿಳೆ ಹಾಲು ತುಪ್ಪವ ಎರೆದವರೇ ಮಹಿಳೆದ ಬಳೆಗಳ ಒಡೆದವರೇ ನಾಲ್ಕು ಜನರ ಹೆಗಲಿನಲ್ಲಿ ಗೋಪಾಲಪುರ ಗ್ರಾಮದ ಬೀದಿಯಲ್ಲಿ ಯಾರದ ಮೆರವಣಿಗೆ ನಮ್ಮ ಚಿಕ್ಕಣ್ಣೇಗೌಡರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಚಿಕ್ಕಣ್ಣೇಗೌಡರ ಕೊನೆಗಳಿಗೆ ನಾಲ್ಕು ಜನರ ಎದೆನಲ್ಲಿ ಅಯ್ಯೋ ಇದು ಬಲ್ಲದಕ್ಕೆ ಮೆರವಣಿಗೆ ಮರಳಿ ಬಾರದು ಒಳಗೆ ಚಿಕ್ಕಣ್ಣೇಗೌಡರೇ ಅಯ್ಯೋ ಇದು ಬಲ್ಲದಕ್ಕೆ ಮೆರವಣಿಗೆ ಮರಳಿ ಬಾರದು ಒಳಗೆ ಜವರಾಯನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೊಯ್ದ ಜವರಾಯನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೊಯ್ದ ನಾಲ್ಕು ಜನರ ಹೆಗಲಿನಲ್ಲಿ ಗೋಪಾಲಪುರ ಗ್ರಾಮದ ಬೀದಿಯಲ್ಲಿ ಯಾರದವ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಚಿಕ್ಕಣ್ಣೇಗೌಡರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಗೋಪಾಲಪುರ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ಚಿಕ್ಕಣ್ಣೇಗೌಡರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಚಿಕ್ಕಣ್ಣೇಗೌಡರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಅಯ್ಯೋ ಚಿಕ್ಕಣ್ಣೇಗೌಡರೇ ಅಯ್ಯೋ ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ದೇವರು ಚೆಲುವರಾಯ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಗೋಪಾಲಪುರ ಮಾರಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ ಉಸಿರೇ ಕಡಿಯಲ್ಲ ಅದೇನ್ ತಿನ್ನಕ್ ಮೇಲೆ ಕೊಡ್ತಾವ್ರ ಕೂಗಿ ಗೋವಿಂದ ಗೋವಿಂದ ಚೆಕ್ಲ್ಯಾ ಗೋವಿಂದ ಗೋವಿಂದ
ನಾವೇನಾದ್ರು ಕೂಗ್ತೀವಿ ಇವತ್ತು ಭಗವಂತನ ಕಥೆಯನ್ನು ಸಂಪೂರ್ಣವಾಗಿ ಕೇಳ್ತೀವಿ ಅಂದ್ರೆ ನಿಮಗೂ ಅಲ್ಲ ನನಗೂ ಅಲ್ಲ, ಇದು ಚಿಕ್ಕಣ್ಣೇಗೌಡರಿಗೆ. ಇನ್ನೇನಾದ್ರು ಕೊಡಕ್ಕಾಯ್ತದ? ಒಂದಷ್ಟು ದುಡ್ಡು ಕೊಟ್ಟು ಕಳಿಸ್ಬೋದಾಗಿತ್ತಪ್ಪ, ಕೊಡಂಗಿದ್ದಿದ್ರೆ ಒಂದಷ್ಟು ಆಸ್ತಿ ಕೊಟ್ಟು ಕಳಿಸ್ಬೋದಾಗಿತ್ತು, ಬಟ್ಟೆ ಕೊಟ್ಟು ಕಳಿಸ್ಬೋದಾಗಿತ್ತು, ಒಡವೆ ವಸ್ತ್ರಗಳೇ ಕೊಟ್ಟು ಕಳಿಸ್ಬೋದಾಗಿತ್ತು, ಹೋಗಂಗಿದ್ರೆ ಯಾರಾದ್ರೂ ಜೊತೆಲಾರು ಹೋಗ್ಬೋದಾಗಿತ್ತು. ಏನಾದ್ರು ಕೊಡಕ್ಕಾಗತ್ತಾ? ಯಾರು ಹೋಗಕ್ಕಾಗತ್ತಾ? ಇಲ್ಲ. ಹಂಗ ಒಬ್ಬರಿಂದ ಹೋಗಂಗಿದ್ದಿದ್ರೆ ಪ್ರಪಂಚದಲ್ಲಿ ಯಾರು ಇರ್ತಿರಲಿಲ್ಲ, ಎಲ್ಲ ಹೊರಟೋಗ್ಬಿಡೋರು. ಇಷ್ಟೇ ಜೀವನ. ನೀರಿನ ಮೇಲಿರ್ತಕ್ಕಂಥ ಗುಳ್ಳೆಯಂತೆ, ಗಾಳಿಗಿಟ್ಟ ದೀಪದಂತೆ, ಉರಿದ್ರ ಉರಿಬೋದು, ಕೆಟ್ಟೋದ್ರೆ ಕೆಟ್ಟು ಹೋಗ್ಬೋದು. ಹಾಗೆ ನೋಡಿ, ಇವತ್ತು ಅವ್ರ ಸರ್ದಿ, ನಾಳೆ ನಮ್ಮ ಸರ್ದಿ, ನಾಳಿದ್ದು ನಿಮ್ಮ ಸರ್ದಿ. ಯಾರಪ್ಪ ಇಲ್ಲಿರೋರು? ಶಾಶ್ವತವಾಗಿರೋರು ಯಾರೂ ಇಲ್ಲ. ಈಗಿದ್ದವನು ಇನ್ನೊಂದು ಗಳಿಗೆಗಿಲ್ಲ. ಯೋಗ ಮಾಡ್ತೀನಿ, ನಾನು ಯೋಗ ಮಾಡಿ ಬದುಕ್ತೀನಿ ಅಂದ್ರೆ ಆಕ್ಸಿಡೆಂಟ್ ತಪ್ಪಿಸ್ಕೊಳಕ್ಕಾಯ್ತದ? ನನಗೆ ಯಾವ ರೋಗನೂ ಇಲ್ಲ ಸ್ವಾಮಿ ಅಂದ್ರೆ ಅಪಘಾತವಾಗೋದನ್ನು ತಪ್ಪಿಸ್ಕೊಳಕ್ಕಾಗುತ್ತೆ, ಇಲ್ಲಂದ್ರೆ ಬಿದ್ದು ಸಾಯೋದನ್ನು ತಪ್ಸಕ್ಕಾಗುತ್ತಾ? ನೀನೇನೇ ಮಾಡಿದ್ರು, ನಾನು ಎಷ್ಟೇ ಒಳ್ಳೆಯವನು ಅಂದ್ರು, ಸತ್ಯವಂತ ಅಂದ್ರು, ಸಾವು ಮಾತ್ರ ನಿನ್ನ ಯಾವತ್ತಿದ್ರು ಒಂದ್ ದಿವಸ ಕರ್ಕೊಂಡು ಹೋಗುತ್ತೆ. ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ನಾವು, ನಾಡಿದ್ದು ನೀವು. ಅದಕ್ಕೆ ಇರುವ 4 ದಿವಸ ಇಂಥ ಮಹಾನ್ ವ್ಯಕ್ತಿಗಳ ದಿನವನ್ನು ಆಚರಣೆ ಮಾಡ್ತಿದೀವಲ್ಲ, ಇದು ನಮಗೂ ಒಂದು ಪುಣ್ಯ. ಒಂದು ಚಪ್ಪಾಳೆ ಹೊಡೀರಿ, ಇದು ನಮಗೂ ಒಂದು ಪುಣ್ಯ. ಇವತ್ತು ಹರಿಶ್ಚಂದ್ರನ ಕಥಾಭಾಗದಲ್ಲಿ ಎಲ್ಲಾ ರಾಜಕುಮಾರರು ಬಂದು ಸೇರ್ಬಿಟ್ಟವ್ರೆ. ವೈಭೋಗವಾದಂಥ ವಿವಾಹವನ್ನು ಮಾಡುವುದಕ್ಕೆ ಮಹಾನುಭಾವನಾಗಿರ್ತಕ್ಕಂಥ ಸತ್ಯಸಂಧನಾದಂಥ ತಿದೆಯ ಮಹಾರಾಜ ಎಲ್ಲವನ್ನೂ ಸಿದ್ಧತೆ ಮಾಡಿದ್ದಾನೆ. ಆ ಎಲ್ಲಾ ಸಿದ್ಧತೆಗಳನ್ನು ಮಾಡಿರಬೇಕಾದ್ರೆ ಸಂಭ್ರಮದ ಮದುವೆಯ ಕಾರ್ಯಕ್ರಮ ಮಂಗಳವಾದ್ಯ ಸಮೇತವಾಗಿ ಮೊಳಗ್ತಾ ಇದೆ. ಎಲ್ಲಾ ದೇವಸ್ಥಾನಗಳಿಗೂ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಆ ವೈಭೋಗವಾದ ಮದುವೆಯ ಮಂಗಳ ಕಾರ್ಯ, ಮಂಗಳ ಸೂತ್ರವಾದಂಥ ಮಂಗಳವಾದ್ಯಗಳು ಮೊಳಗ್ತಾ ಇರಬೇಕಾದ್ರೆ ಎಲ್ಲಾ ದೇವರುಗಳಿಗೂ ಕೈ ಮುಗಿದ ಬೇಡಿಕೊಂಡ ಮಹಾನುಭಾವಳಾಗಿರ್ತಕ್ಕಂಥ ಚಂದ್ರಮತಿ, ನನಗೆ ಹರಿಶ್ಚಂದ್ರನೇ ಪತಿಯಾಗಲಿ ಅಂತ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡಿದ್ದಾಳೆ. ಮದುವೆಯ ಮುಖ್ಯವಾದ ದಿವಸ ವರನ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು. ಇದಕ್ಕೆ ಇಂದಿನ ಕಾಲದಲ್ಲಿ ಮಾಡ್ತಾ ಇದ್ದದ್ದು, ನಮ್ಮ ಇವತ್ತಿನ ಕಾಲದಲ್ಲಿ ಹೆಣ್ಣು ಹುಡಿಕೊಂಡು ಹೋಗ್ತೀವಿ. ಸ್ವಯಂವರ ಅಂದ್ರೆ ಗಂಡನ ಅವಳೇ ಹುಡಿಕೊಳ್ಳೋದು. ಎಲ್ಲ ರಾಜ್ಕುಮಾರನು ಕೂರಿಸ್ಬಿಟ್ಟು, ಎಲ್ಲ ಯುವಕರನ್ನು ಕೂರಿಸ್ಬಿಟ್ಟು, ನೀನು ಇಂತಿಂತವ್ರು ಅಂತ ಹೇಳಿದ್ರೆ ಅವಳು ಯಾರು ಇಷ್ಟಪಡ್ತಾಳೋ ಅವ್ರ ಜೊತೆಲಿ ಮಾಲೆ ಹಾಕಿ ಮದುವೆ ಮಾಡ್ತಿದ್ರು. ಮಿಕ್ಕದವ್ರೆಲ್ಲ ಊಟ ಮಾಡ್ಕೊಂಡು ಅಕ್ಷತೆ ಹಾಕ್ಬಿಟ್ಟು ನಮ್ಮ ಹಣೆ ಬರೋ ಇಷ್ಟ ಅಂದ್ಬಿಟ್ಟು ಹೋಯ್ತಿದ್ರು. ಆ ಸ್ವಯಂವರ ಈಗ ಮಾಡಕ್ ಹೋದ್ರೆ ದೊಡ್ಡ ದೊಡ್ಡ ಗಲಾಟೆಗಳಾಗ್ಬಿಡ್ತವೆ, ತಲೆಗಳೇ ಹೊಂಟೈತವೆ. ಅವನ್ನ ಇಷ್ಟಪಟ್ಟಿದ್ದಾಳಂತೆ, ಅವನು ಅಲ್ಲಿಗೆ ಬರಬಾರ್ದು, ಆದಷ್ಟು ನೋಡಿ ಇಲ್ವಾ ಅವನ್ನೇ ಎತ್ಬಿಟ್ಬಿಡಿ ಅಂತೆ. ಎತ್ಬಿಡೋದಂತ ನೋಡಿ, ಅದಕ್ಕೆ ಅವನು ಅಲ್ಲಿಗೆ ಬರಬಾರ್ದು ಅಂತಾನೆ ಏನೇನೋ ಮಾಡಿ, ಅದಕ್ಕೆ ಸ್ವಯಂವರ ನಿಂತೋಗಿ ಈಗ ನಾವೇ ಹೆಣ್ಣು ಹುಡಿಕೊಂಡು ಹೋಗೋ ಕಾಲ ಬಂದ್ಬಿಡ್ತು. ಇಲ್ಲೇನಾಗಿದೆ, ಮದುವೆ ಮಂಟಪದಲ್ಲಿ ಎಲ್ಲಾರು ನೋಡ್ತಾ ಬರ್ತಾ ಇದ್ರೆ ಅತಿದೆ ಮಹಾರಾಜ ಹೇಳ್ತಾನೆ, ಮಗಳೇ ಇವನು ಯಾರು ಗೊತ್ತಾ? ಕಳಿಂಗ ದೇಶದ ಅಧಿಪತಿಯಾಗಿರ್ತಕ್ಕಂಥ ವಿಜೇಂದ್ರ ಭೂಪ. ಇವನು ಯಾರು ಗೊತ್ತಾ? ಮಗಧ ದೇಶದ ಅಧಿಪತಿಯಾಗಿರ್ತಕ್ಕಂಥ ರಾಜಶೇಖರ ವರ್ಮ. ಇವನು ಯಾರು ಗೊತ್ತಾ? ಮಗಧ ದೇಶದ ಅಧಿಪತಿಯಾಗಿರ್ತಕ್ಕಂಥ ಕಿಂಕಿಣಿ ಶರ್ಮಾ. ಒಬ್ಬೊಬ್ಬರನ್ನು ಪರಿಚಯ ಮಾಡಿಸ್ತಾ ಬರ್ತಿರ್ಬೇಕಾದ್ರೆ ಅವಳು ಯಾರನ್ನು ಕಣ್ಣೆತ್ತು ನೋಡ್ತಾ ಇಲ್ಲ. ಅಯೋಧ್ಯಾಪುರಾಧೀಶ್ವರನಾದ ಹರಿಶ್ಚಂದ್ರ ಎಂದ ಕೂಡಲೇ ಓ ಮಾಲೆ ಹಾಕ್ಬಿಡೋದೆ ಅಂತ ಕಾಯ್ಕೊಂಡವಳೆ. ಎಲ್ಲಾರನ್ನು ಪರಿಚಯ ಮಾಡ್ತಾ ಮಧ್ಯದಲ್ಲಿ ಕುಳಿತಿದ್ನಲ್ಲ ಹರಿಶ್ಚಂದ್ರ. ಮಗಳೇ ಇವರ ಯಾರು ಗೊತ್ತಾ? ಸತ್ಯಸಂಧನಾಗಿರ್ತಕ್ಕಂಥ ತ್ರಿಶಂಕು ಭೂಪಾಲನ ಸುಕುಮಾರನಾಗಿರ್ತಕ್ಕಂಥ ಅಯೋಧ್ಯಾಪುರಾಧೀಶ್ವರನಾದ ಹರಿಶ್ಚಂದ್ರ. ಹರಿಶ್ಚಂದ್ರ ಅಂದ ಕೂಡಲೇ ವಾರ್ಯಗಣ್ಣನಿಂದ ನೋಡ್ತಾಳೆ. ಆಹಾಹಾ, ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿರುವುದಕ್ಕಿಂತ 100 ಪಟ್ಟು ಚೆನ್ನಾಗಿದ್ದಾರೆ. ಎಂಥ ರೂಪವಂತ, ಇಂಥವರನ್ನ ಕೈ ಹಿಡಿಬೇಕಾದ್ರೆ ನಾನೇ ಪುಣ್ಯ ಮಾಡಿರ್ಬೇಕಲ್ವೇ? ಹರಿಶ್ಚಂದ್ರ ವಾರಗಣ್ಣಿನಿಂದ ನೋಡ್ತಾ ಹೇಳ್ತಾನೆ, ಇವಳಾರೋ ಕಡು ಚೆಲುವೆ ಸುಧತಿ ಮಣಿ, ಮಿಗಿಲಾದ ಅತಿ ಚೆಲುವೆ ಇವಳಾರೋ ಕಡು
ಕಡು ಚೆಲುವೆ ಉದಗಿ ಮಣಿ ರತಿಗಿಂತ ಮಿಗಿಲಾದ ಅತಿ ಚೆಲುವೆ ಬ್ಯಾಡೆನೋ ಇವಳಾರೋ ಕಡು ಚೆಲುವೆ ಉದಗಿ ಮಣಿ ದೇವೇಂದ್ರನ ಸಸಿಯೋ ರಂಬೆ ಬಸಿಯೋ ದೇವೇಂದ್ರನ ಸಸಿಯೋ ರಂಬೆ ಬಸಿಯೋ ಆಡುವ ಆಡುವ ಗಾನನಾಟ್ಯ ಮಯೂರಿ ಇವಳಾರೋ ಗಮನ ಇವಳಾರೋ ಸಗಮನ ಇವಳಾರೋ ಕಡು ಚೆಲುವೆ ಉದಗಿ ಮಣಿ ರತಿಗಿಂತ ಮಿಗಿಲಾದ ಅತಿ ಚೆಲುವೆ ಬ್ಯಾಡೆನೋ ಇವಳಾರೋ ಕಡು ಚೆಲುವೆ ಉದಗಿ ಮಣಿ ಸತಿ ಮಣಿ ಗತಿಗಿಂತ ಮಿಗಿಲಾದ ಅತಿ ಚೆಲುವೆ ಬ್ಯಾಡೆನೋ ಇವಳಾರೋ ಗಮನದಲ್ಲಿ ಇವಳಾರೋ ಸಗಮದಲ್ಲಿ ಇವಳಾರೋ ಕಡು ಚೆಲುವೆ ಉದಗಿ ಮಣಿ ರಮಣೆ ರಮಣೆ ಒಂದು ಚಪ್ಪಾಳೆ ಹೊಡಿರಿ. ಕಲೆಯ ತವರೂರು, ಕಲಾವಿದರ ಊರು ನಮ್ಮ ಗೋಪಾಲಪುರ. ಎಲ್ಲ ತರಹದ ನಾಟಕಗಳನ್ನು ಆಡ್ಬಿಟ್ಟವ್ರೆ. ಎಲ್ಲ ಮೇಷ್ಟ್ರುಗಳು ಇಲ್ಲಿ ಕಾಲಿಟ್ಟವ್ರೆ. ಎಲ್ಲ ವಾದ್ಯಗೋಷ್ಠಿಯವರು ಇಲ್ಲಿಗೆ ಬಂದೊಟ್ಟಾಗವ್ರೆ. ಎಲ್ಲ ಬೆಂಗಳೂರು ಮೈಸೂರಿನ ಸ್ತ್ರೀ ಕಲಾವಿದರೆಲ್ಲರೂ ಕೂಡ ಇಲ್ಲಿಗೆ ಬಂದು ಹೋಗವ್ರೆ. ಇಂಥ ಒಂದು ತವರು, ಕಲೆಯ ತವರೂರಾಗಿರ್ತಕ್ಕಂಥ ನಮ್ಮ ಇಲ್ಲ ಅವರೇ ತಂದ್ರು.
ನಮ್ಮ ವಾದ್ಯಗೋಷ್ಠಿಯವರು ಕೊಳ್ಳೇಗಾಲದ ವೆಂಕಟೇಶ್ ಅವರ ಸುಪುತ್ರರಾದಂಥ ಕಾರ್ತಿಕ್ ಅವರು, ಇವರು ತಂದೆ ಇಲ್ಲಿ ಸುಮಾರು ಸಾರಿ ಬಂದು ನಾಟಕದಲ್ಲಿ ಬಹಳವಾದ ವಿಭಿನ್ನವಾದಂಥ ಕೀಬೋರ್ಡ್ ವಾದಕರಾಗಿ ಹೆಸರು ಮಾಡಿದವರು. ಅವರಿಗೆ ಗೌರವ ಸಮರ್ಪಣೆ ಈ ಸಂದರ್ಭದಲ್ಲಿ. ಹೌದು, ತಾಳವಾದ್ಯ ಕಲಾವಿದರಾಗಿ ಲೋಕೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ನಮ್ಮ ಕೀಬೋರ್ಡ್ ವಾದಕರಾಗಿ ಗುರುಕುಮಾರ್ ಅವರಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ರಿದಮ್ ಪ್ಯಾಡ್ ಕಲಾವಿದರಾಗಿ ಜಗದೀಶ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಬನ್ನಿ ಬನ್ನಿ, ಹಿಂಗೆ ಬನ್ನಿ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿಯ ಸ್ವಾಗತವನ್ನ ಸಮರ್ಪಿಸ್ತಾ, ಅಲ್ವಾ ಅದರಿಂದ ಒರಿಜಿನಲ್ ಅವ್ರಿಗೂ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮದಲ್ಲಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಕಲಾಭಿಮಾನಿಗಳು ಕೂಡ ಸೇರಿದ್ದೀರಾ. ನಿಮಗೂ ಕೂಡ ಎಲ್ಲರಿಗೂ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಲಾವಿದರನ್ನು ಕೂಡ ನಾನು ಈಗ ಸಂದರ್ಭದಲ್ಲಿ ಭಕ್ತಿಯಿಂದ ಇಲ್ಲಿಗೆ ಬರಮಾಡ್ಕೋತೇನೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ. ಹರಿಶ್ಚಂದ್ರ ಚಕ್ರವರ್ತಿಯ ಕಥೆಯಿಂದ ನಮ್ಮ ಚಿಕ್ಕಣ್ಣೇಗೌಡರ ಆತ್ಮಕ್ಕೆ ಮೋಕ್ಷವನ್ನು, ಕೈಲಾಸವನ್ನ, ಮುಕ್ತಿಯನ್ನು ನಾವೆಲ್ಲರೂ ಕೂಡ ಬಯಸೋಣ ಅಂತ ಅವರ ಕುಟುಂಬ ವರ್ಗದವರ ಪರವಾಗಿ ಎಲ್ಲರಿಗೂ ಭಕ್ತಿಯ ಸ್ವಾಗತವನ್ನು ಸಮರ್ಪಿಸ್ತಾ, ಈ ಒಂದು ಗ್ರಾಮದಲ್ಲಿ ಹಿರಿಯರಾಗಿ ಬಾಳಿ ಬದುಕಿದಂಥ ಚಿಕ್ಕಣ್ಣೇಗೌಡರು ಹರಿಶ್ಚಂದ್ರನಂತೆ ಬಾಳೆ ಬದುಕಿದಂತೆ ಇವರಿಗೆ ನಾವು ಹರಿಶ್ಚಂದ್ರ ಚಕ್ರವರ್ತಿಯ ಕಥೆಯನ್ನೇ ಇವತ್ತು ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಎಷ್ಟು ಚೆನ್ನಾಗಿದ್ದಾಳೆ ಈ ಚಂದ್ರಮತಿ ಎಂಬುದಾಗಿ ಅವನು ಕೊಂಡಾಡುವ ಸಂದರ್ಭದಲ್ಲಿ ಈಗೆಂತ ಒಂದು ಘಟನೆ ಕಾದಿದೆ ನೋಡಿ. ಇಂಥ ಸಂದರ್ಭದಲ್ಲಿ ಇವರ ಮಕ್ಕಳು, ಬಂಧು ಬಳಗದವರ, ನೆಂಟರಿಷ್ಟಗಳೆಲ್ಲರಿಗೂ ಕೂಡ ಇವತ್ತು ನಮ್ಮ ಚಿಕ್ಕಣ್ಣೇಗೌಡರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ನಾವೆಲ್ಲರೂ ಕೂಡ ಭಕ್ತಿಯಿಂದ ಗೋಪಾಲಪುರದ ಮಾರಮ್ಮ ತಾಯಿ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ತಾಯಿಯನ್ನು ಒಂದ್ಸಾರಿ ಸ್ಮರಣೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಅಮ್ಮ ತಾಯೇ ಗೋಪಾಲಪುರ ಗ್ರಾಮದಲ್ಲಿ ನೆಲೆಸಿದ ಮಹಾತಾಯಿ ಮಾರಮ್ಮ ತಾಯೇ, ಸರ್ವರನ್ನು ಕಾಪಾಡುವ ಜಗನ್ಮಾತೆ ಅಮ್ಮ ಮಾರಮ್ಮ ತಾಯಿ ಬಾರಕ್ಕೆ, ಗೋಪಾಲಪುರದ ಮಾರಮ್ಮ ತಾಯಿ ಬಾರಕ್ಕೆ, ಮಾರಮ್ಮ ತಾಯಿ ಬಾರಕ್ಕೆ. ಕನ್ನಡಿಟ್ಟು ಮಲ್ಲಿಗೆ ದಂಡಯ್ಯ ಮುದ್ದು ಜಯದಲ್ಲಿ ಮಾಡುತ್ತ ಬಂದಾಳ, ಕೈಲಾಸದಿಂದ ಇಳಿದಾಳ, ಬಂದಾಳ ತಾಯಿ ಬಂದಾಳ, ಗೋಪಾಲಪುರದಲ್ಲಿ ತಾನು ನೆಲೆಸಾಳ, ಬಂದಾಳ ತಾಯಿ ಬಂದಾಳ, ಮಾರಮ್ಮ ತಾಯಿಯಾಗಿ ಗೆದ್ದಾಳ. ಕನ್ನಡಿಟ್ಟು ಮಲ್ಲಿಗೆ ದಂಡಯ್ಯ ಮುದ್ದು ಜಯದಲ್ಲಿ ಮಾಡುತ್ತ ಬಂದಾಳ ಅಮ್ಮ.
ಸುತ್ತ ಏಳೂರ ದೇವತೆ ಮರೆದಾಳ ಹೇಳಿದ ವಾಕ್ಯ ಬರ್ಕೊಂಡುತ್ತಾಳ ಇಷ್ಟಾರ್ಥ ಸಿದ್ಧಿರಸ್ತು ಎನ್ನುತ್ತಾಳ ಹೇಳಿದ ವಾಕ್ಯ ಬರ್ಕೊಂಡುತ್ತಾಳ ಇಷ್ಟಾರ್ಥ ಸಿದ್ಧಿರಸ್ತು ಎನ್ನುತ್ತಾಳ ಕನಸನ್ನಾಡಿ ಇಟ್ಟು ಮಲ್ಲಿಗೆ ಕೈಯ ಮುಟ್ಟು ಜಯಧನಿ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಗೋಪಾಲ್ಪುರ ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಆರಮ್ಮ ತಾಯಿಯಾಗಿ ನೆಲೆದಾಳ ಕನಸನ್ನಾಡಿ ಇಟ್ಟು ಮಲ್ಲಿಗೆ ಕೈಯ ಮುಟ್ಟು ಜಯಧನಿ ಮಾಡುತ್ತ ಬಂದಾಳ ಚಂದ್ರ ತಡುಕಿನ ಮುಖಿಗಳು ಮಿಂಚೂತಿಯ ಮುಗುತಾನೆ ಕಣ್ಣುಗಳೆರಡು ಸೂರ್ಯಚಂದ್ರ ತಡುಕಿನ ಮುಖಿಗಳು ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಅಮ್ಮ ಗೋಪಾಲಪುರದ ಬಾರಣ್ಣ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಂಗಲ್ಯ ಸೌಭಾಗ್ಯ ಕೊಡುತ್ತಾಳ ಸಿಂಗಾರಾನಂದ ಕೊಡುತ್ತಾಳ ಸಿಂಗಾಬವಳೆಗಳ ಕಡಿದಾಳ ಸಿಂಗಾರಾನಂದ ಕೊಡುತ್ತಾಳ ಸಿಂಗಾಬವಳೆಗಳ ಕಡಿದಾಳ ಕಲಸ ಚಂದಾಡಿ ಇಟ್ಟು ಮಲ್ಲಿಗೆ ದಂಡಯ್ಯ ಮುರಿದು ಜಯಧನಿ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಗೋಪಾಲ್ಪುರ ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಪರಮ ದೇವಿಯಾಗಿ ನೆಲೆದಾಳ ಕಲಸ ಚಂದಾಡಿ ಇಟ್ಟು ಮಲ್ಲಿಗೆ ದಂಡಯ್ಯ ಮುರಿದು ಜಯಧನಿ ಮಾಡುತ್ತ ಬಂದಾಳ ಗೋಪಾಲ್ಪುರದ ಬಾಲ ತಾಯೇ ಈ ಪರಮ ಪವಿತ್ರವಾದಂಥ ಪುಣ್ಯ ದಿವಸದಲ್ಲಿ ಸತ್ಯ ಹರಿಶ್ಚಂದ್ರ ಕಥಾಭಾಗಕ್ಕೆ ನಾವೆಲ್ಲರೂ ಕೂಡ ಬರುತ್ತಿರುವ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಅವನ ಕಥೆಯನ್ನು ಕೇಳುತ್ತಿರುವಾಗ ಸಭೆಯೊಳಗಡೆ ಎಲ್ಲಾರನ್ನು ಪರಿಚಯ ಮಾಡ್ತಾ ಬರ್ತೀವಿ.